ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸಾರಿಗೂ ನನ್ನ ವಂದನೆಗಳು. ಈ ದಿನ ಈ ಜೂಮ್ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಇವತ್ತು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಆಂಜನೇಯನ ಬಗ್ಗೆ ನನಗೆ ತಿಳಿದ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಫೇವರೆಟ್ ಗಾಡ್ ಆಂಜನೇಯ ಮತ್ತು ಸಾಯಿಬಾಬಾ. ಆಮೇಲೆ ಡೈಲಿ ನಾನು ಹನುಮಾನ್ ಚಾಲೀಸದು ಅಂದ್ರೆ ಎಷ್ಟೋ ವರ್ಷಗಳಿಂದ, ಸುಮಾರು 20 ವರ್ಷಗಳಿಂದ ಅದು ಪೂಜೆ ಮಾಡಿದ್ವಿ. ಮನೆ ಮನೆ ಧ್ಯಾನ ಅಂತೇಳಿ, ಸಾರಿ ಮನೆ ಮನೆ ಆಂಜನೇಯನ ಚಾಲೀಸ್ ಓದೋದು ಅಂತೇಳಿ ಅವಾಗ ರೂಢಿ ಆಗಿದ್ದು. ಡೈಲಿ ಒಂದ್ಸಲ ಹೇಳ್ಕೊಂತೀನಿ. ತುಂಬಾ ಒಂಥರ ಎನರ್ಜಿ ಅನ್ಸುತ್ತೆ. ಯಾವಾಗಾದ್ರೂ ನನಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಾದ್ರೆ ಅದನ್ನ ಹೇಳ್ಕೊಂತಾ ಇರ್ತೀನಿ. ಅದು ರೂಢಿ ಆಗ್ಬಿಟ್ಟಿದೆ. ಅದಕ್ಕೂ ಈ ದಿನ ಹನುಮಂತನ ಬಗ್ಗೆ ಕೆಲವು ವಿಷಯಗಳನ್ನು, ಆತನ ಪವರ್ಸ್ ಅನ್ನು, ಅಷ್ಟ ಸಿದ್ಧಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಂಜನೇಯ ಮೇಡಮ್ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಮೇಡಮ್ ಪೂರ್ಣಿಮಾ ಮೇಡಮ್ ಇದ್ದಾರೆ, ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಓಕೆ ಮೇಡಮ್. ನಾನು ಅದಕ್ಕೆ ಕೇಳಿದೆ ನಿಮ್ಮನ್ನ ಮಾಡ್ಲಾ ಮೇಡಮ್ ಅಂತ. ಹೌದು ಮೇಡಮ್, ಸಾರಿ ಕಂಟಿನ್ಯೂ ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ. ಇಲ್ಲ ಪರವಾಗಿಲ್ಲ. ಆಂಜನೇಯನ ಹೆಸರನ್ನು ಸ್ಮರಿಸಿದ್ರೆ ಸಾಕು, ಮೈಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಸಂಚಾರ ಆಗುತ್ತೆ. ಆಂಜನೇಯನಿಗೆ ತುಂಬಾ ಹೆಸರಿದೆ ಅಲ್ಲ. ಆಂಜನೇಯ, ಹನುಮಂತ, ವಾಯುಪುತ್ರ, ಕೇಸರಿ ಪುತ್ರ, ಇನ್ನೂ ಕೆಲವರೆಲ್ಲ ಕರೀತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 33 ಕೋಟಿ ದೇವತೆಗಳಿದ್ದಾರಲ್ಲ, ನಾವೆಲ್ಲ ಹೇಳ್ತೀವಲ್ಲ. ಒಬ್ಬೊಬ್ಬ ದೇವತೆಗೆ ಅಪಾರ ಭಕ್ತವೃಂದ ಇದೆ, ಹೌದಾ? ಒಬ್ಬೊಬ್ರು ನಂದಿವ್ರು, ಎಲ್ಲಾರು ಒಂದೇ ದೇವರು. ರಾಮನ್, ಕೃಷ್ಣ, ಆಂಜನೇಯ, ಸಾಯಿಬಾಬಾ, ಲಕ್ಷ್ಮಿ, ಸರಸ್ವತಿ, ಹೀಗೆ ಕೃಷ್ಣ. ಹಾಗೆ ಆಂಜನೇಯನಿಗೂ ಇದ್ದಾರೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಾಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತೇಳಿ ಆಂಜನೇಯನ ಸ್ಮರಿಸ್ತೀವಿ. ಈತ ಹುಟ್ಟಿದ್ದೆಲ್ಲಿ? ಕರ್ನಾಟಕ, ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಅಂಜನಾದ್ರಿಯ ಬೆಟ್ಟದಲ್ಲಿ ಈತನ ಜನನ ಆಗಿದೆ. ನೋಡ್ರಿ, ನಮಗೆಲ್ಲ ನಮಗಂತರ ಹೆಮ್ಮೆ ಅನ್ಸುತ್ತ, ನಿಜ ಅಲ್ಲ? ಯಾರು ಈ ಮಹಾಪುರುಷ ಅಂತ ನೋಡೋದಾದ್ರೆ ಅವನೇ ರಾಮಧೂತ, ವಾಯುಪುತ್ರ, ಕಪಿವೀರನೆಂದು ಕರೆಯಲ್ಪಡುವ ಹನುಮಂತ. ಈತನ ತಂದೆ ಕೇಸರಿ ಮತ್ತು ತಾಯಿ ಅಂಜನಾದೇವಿ. ಹನುಮಂತನನ್ನು ಶಿವನ ವರಪ್ರಸಾದ ಅಂತಲೂ ಕರೀತಾರೆ. ಈತ ಹುಟ್ಟಿದ್ದು ಹೇಗೆ ಅಂದ್ರೆ ತುಂಬಾ ಸ್ವಾರಸ್ಯಕರವಾಗಿದೆ. ನಮ್ಗೆಲ್ಲ ಗೊತ್ತೇ ಇದಲ್ಲ, ರಾಮನ ಜನನ. ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾ ಇರ್ತಾನೆ. ಆ ಯಾಗದಲ್ಲಿ ಸಿಕ್ಕ ಪಾಯಸವನ್ನು ತನ್ನ 3 ಹೆಂಡತಿಯರಿಗೆ ಕೊಡ್ತಾನೆ. ಆಮೇಲೆ ಕೌಸಲ್ಯ ಮಾತೆ ಪಾಯಸ ಸೇವಿಸೋ ಒಂದು ಗಾಳಿಪಟ ಬಂದು ಆ ಪಾಯಸದಲ್ಲಿ ಬಿಡುತ್ತೆ. ಅವಳು ತೆಗೆದು ಹಾಕ್ಬಿಡ್ತಾಳೆ. ಅದು ಮತ್ತೆ ಹಾರಿ ಹೋಗಿ ಅಂಜನಾದೇವಿಯ ಬೊಗಸೆಯಲ್ಲಿ ಬಿಡುತ್ತಂತೆ. ಅದಕ್ಕೆ ಅಂಟಿಕೊಂಡ ಪಾಯಸವನ್ನು ಅವಳು ಸೇವಿಸಿದಾಗ ಹುಟ್ಟಿದವನೇ ಆಂಜನೇಯ. ನೋಡಿ, ಎಲ್ಲಿಂದೆಲ್ಲಿ ಆ ತರ ಗಾಳಿಪಟ ಬಂದು ಅಲ್ಲಿ ಇರೋದೇನು, ಅದು ಮತ್ತೆ ಹಾರಿ ಹೋಗಿ ಅದ್ರ ಮೇಲಿರೋದು ಅವಳು ಸೇವಿಸೋದು ಅಂದ್ರೆ ಏನು, ಎಲ್ಲ ನಿಜವಾಗ್ಲು ಎಲ್ಲ ಒಂದು ಡಿವೈನ್ ಪ್ಲಾನ್ ಅಂತಾನೆ ಹೇಳ್ಬೋದು. ಹನುಮಂತ ಅಂದ್ರೆ ಸಂಸ್ಕೃತದಲ್ಲಿ ಬೇರೆ ಅರ್ಥನೇ ಇದೆ. ಹನು ಎಂದ್ರೆ ದವಡೆ ಮತ್ತು ಮಾನ್ ಎಂದ್ರೆ ವಿಕಾರವಾದ ದವಡೆ. ವಿಕಾರವಾದ ದವಡೆಯನ್ನು ಯಾರು ಇಟ್ಕೊಂಡಿದ್ರೆ ಆತನೇ ಹನುಮಂತ. ನಮ್ಗೆಲ್ಲ ಆ ಕತೆ ಗೊತ್ತೇ ಇದೆಯಲ್ಲ. ಚಿಕ್ಕವನಿದ್ದಾಗ ಸೂರ್ಯನ ನೋಡಿ ಹಣ್ಣು ಅಂತ ಭಾವಿಸಿ ಹಿಡಿಯಲು ಹೋಗುತ್ತಾನೆ. ಆಗ ಇಂದ್ರ ತನ್ನ ವಜ್ರಾಯುಧವನ್ನು ಬೀಸ್ತಾನೆ. ಆ ರಭಸಕ್ಕೆ ಹನುಮಂತ ಭೂಮಿಗೆ ಬಂದು ಬೀಳ್ತಾನೆ. ಆದ್ರೆ ದವಡೆಗಳು ಊದ್ಕೊಂಡಿರ್ತವೆ. ಹಾಗೆ ಆಂಜನೇಯ ಬ್ರಹ್ಮಚಾರಿ ಅಂತ ನಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಆದ್ರೆ ಆತನಿಗೆ ಮಕರಧ್ವಜ ಎಂಬ ಮಗ ಇರ್ತಾನೆ. ನೋಡಿ, ಏನ್ರಿ ಮೇಡಮ್ ಬ್ರಹ್ಮಚಾರಿ ಅಂತೀರಿ, ಮಕರಧ್ವಜ ಎಂಬ ಮಗ ಇರ್ತಾರ. ಕರೆಕ್ಟ್. ಆಂಜನೇಯ ಬಾಲಕ್ಕೆ ಬೆಂಕಿ ಹಚ್ಚಿದಾಗ, ಎಲ್ಲಿ? ಲಂಕೆಯಲ್ಲಿ. ಅದನ್ನ ಎಲ್ಲ ಸುಟ್ಟ ಮೇಲೆ ಆರಿಸ್ಕೊಳ್ಬೇಕಂತ ಏನ್ ಮಾಡ್ತಾನೆ, ಆಗ ಆತನ ಸಮುದ್ರದಲ್ಲಿ ಆ ಬಾಲವನ್ನ ಅದ್ದುತ್ತಾನೆ. ಈ ಒಂದು ಪ್ರೋಸೆಸ್ ಅಲ್ಲಿ ಆಂಜನೇಯನ ಒಂದು ಬೆವರ ಹನಿ
ಒಂದು ಮೀನು ನುಂಗುತ್ತೆ. ನಂತರ ಆ ಮೀನಿನ ಹೊಟ್ಟೆಯಲ್ಲಿ ಮಕರ ಧ್ವಜ ಹುಡ್ತಾನೆ. ನೋಡಿ, ಇಲ್ಲೇ ಪುರಾಣಗಳಲ್ಲಿ ಯಾಕೆ ಏನು ಅಂತ ಕೇಳಬಾರ್ದು, ಎಲ್ಲವೂ ಸಾಧ್ಯ. ಹೌದಲ್ಲ? ರಾಮಾಯಣ ಮಹಾಭಾರತ ಒಂದು ರಾಷ್ಟ್ರೀಯ ಕಾವ್ಯಗಳಂದು ನಮಗೆಲ್ಲ ಗೊತ್ತೇ, ತುಂಬಾ ಪ್ರಸಿದ್ಧಿಯಾಗಿವಲ್ಲ, ತುಂಬಾ ಮೇನ್ ಪ್ರಸಿದ್ಧ ನಮ್ಮ ಭಾರತಕ್ಕೆ. ಇವುಗಳಿಗೆ ಸಮಾನವಾದ ಕಾವ್ಯಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹಾಗೆ ಅಷ್ಟೇ ಅಲ್ಲ, ಯಾಕೆ ಪ್ರಸಿದ್ಧಿ? ಈ ಗ್ರಂಥಗಳ ಪಾತ್ರಗಳು ನಮ್ಮ ಜೀವನದ ಮೇಲೆ ಮಾತ್ರ ಪರಿಣಾಮವನ್ನು ಬೀರ್ತಾವೆ. ಅಷ್ಟೇ ಅಲ್ಲ, ಇನ್ನೊಂದು ಮಹತ್ತರವಾದ ಪಾತ್ರ ಯಾವುದು ಅಂದ್ರೆ ಆಂಜನೇಯ. ನೋಡಿ, ಪ್ರತಿ ಒಂದು ಊರಿನಲ್ಲಿ ಆಂಜನೇಯನ ಗುಡಿ ಇರುತ್ತೆ. ರಾಮನ್ ಗುಡಿ ಇದ್ರೆ ಇರ್ಬೋದು, ಇಲ್ದಿದ್ರೆ, ಆದ್ರೆ ಆಂಜನೇಯನ ಗುಡಿ ಮಾತ್ರ ತಪ್ಪದೇ ಇರುತ್ತೆ. ಚಿಕ್ಕ ಹಳ್ಳಿ ಆದ್ರೂ ಒಂದು ಆಂಜನೇಯನ ಗುಡಿ ಇರುತ್ತೆ. ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ತುಂಬಾ ಮಹತ್ವದ್ದು. ಆತನ ಒಂದು ಘಟ್ಟಗಳಿದಾವಲ್ಲ ರಾಮಾಯಣದಲ್ಲಿ, ಹನುಮಾಯಣ ಅಂತ ಕರೀಬಹುದು. ಈತನ ಒಂದು ಕತೆಗೆ ಸುಂದರ ಕಾಂಡ ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದೊಂದು ಕಾಂಡದಲ್ಲಿ ಒಂದೊಂದು ಬಗ್ಗೆ ಕತೆ. ಈತ ಇನ್ನೂ ಬದುಕಿದಾನೆ ಅಂತ ಹೇಳ್ತಾರೆ. ಈತ ಚಿರಂಜೀವಿ, ಸಪ್ತ ಚಿರಂಜೀವಿಗಳಿದರದಲ್ಲಿ ಹನುಮಂತನು ಒಬ್ಬ. ಈತ ರಾಮನ ಪರಮ ಭಕ್ತ. ಅದಕ್ಕಾಗಿ ರಾಮ ಸೀತೆಯನ್ನು ತನ್ನ ಎದೆಯಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದಾನೆ. ನೋಡಿ, ಎಷ್ಟು ಭಕ್ತ ಅಂದ್ರೆ ಅಷ್ಟು ಭಕ್ತ. ಈತನ ಜನನ 8,000 ವರ್ಷಗಳ ಹಿಂದೆಯೇ ಆಗಿದೆ. ಅಂದಿನಿಂದ ಇಂದಿನವರೆಗೂ ಆತ ಧ್ಯಾನ ಮಾಡ್ತಾ ಇದ್ದಾನೆ. ಆಂಜನೇಯ 7 ವರ್ಷದವನಿದ್ದಾಗ ಆತನಿಗೆ ಗ್ರೇಟ್ ಮಾಸ್ಟರ್ ಗುರುಗಳಾಗಿ ಸಿಕ್ಕಿದ್ದರು. ಅವರು ತುಂಬಾ ಸಾಧನೆಯನ್ನು ಸಹ ಮಾಡಿದ್ರು. ಆಂಜನೇಯ 5 ವರ್ಷದವನಿದ್ದಾಗ ಧ್ಯಾನ ಮಾಡಲು ಶುರು ಮಾಡ್ತಾನೆ. ಆತನ ತಂದೆ ತಾಯಿಗಳು ಸಹ ಗ್ರೇಟ್ ಮಾಸ್ಟರ್ಸ್. ಇಲ್ಲಾಂದ್ರೆ ಒಬ್ಬ ಗ್ರೇಟ್ ಮಾಸ್ಟರ್ ಹುಟ್ಟಬೇಕಂದ್ರೆ ಅವರ ತಂದೆ ತಾಯಿಗಳು ಸಹ ಗ್ರೇಟ್ ಆಗಿರ್ತಾರೆ. ಮತ್ತು ಅವರ ಮಾರ್ಗದರ್ಶನದಿಂದ ಅವನು ತುಂಬಾ ಕಲಿತಿದ್ದಾರಂತೆ. ಅವರಿಗೆ 15 ವರ್ಷ ತುಂಬುವ ಹೊತ್ತಿಗೆ ಅವರು ಒಬ್ಬ ಪರ್ಫೆಕ್ಟ್ ಮೆಡಿಟೇಟರ್ ಆಗಿರ್ತಾನೆ ಆಂಜನೇಯ. ಹಾಸ್ಟೆಲ್ ಟ್ರಾವೆಲ್ ಮಾಡಿರ್ತಾನೆ, ಥರ್ಡ್ ಐ ಓಪನ್ ಆಗುತ್ತೆ, ಎಲ್ಲಿ ಬೇಕಾರಲ್ಲಿ ಸುತ್ತಿ ಬರ್ತಾ ಇರ್ತಾನೆ. ಇದು ನೋಡ್ರಿ, ಇಲ್ಲೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಅಂತೇಳಿ ಉತ್ಪ್ರೇಕ್ಷೆ ಅಲ್ಲ. ನಿಮ್ಗೆಲ್ಲ ಗೊತ್ತಾ ಇದೆ, ನಾವೆಲ್ಲ ಫ್ಯಾಮಿಲಿ ಮೆಡಿಟೇಷನ್ ಫ್ಯಾಮಿಲಿ ಅಂತ. ನಮ್ಮ ತಾಯಿ ತೀರಿ ಹೋದಾಗ ಆಕೆಗೆ 40 ವರ್ಷ. ನಮ್ಮ ತಮ್ಮ 5 ವರ್ಷದವನಿದ್ದ ಅಷ್ಟೇ. ಈ ಧ್ಯಾನಕ್ಕೆ ಬಂದ ಮೇಲೆ ಗುರುಗಳ ಸಾಂಗತ್ಯ, ನಮಗೆ ಪತ್ರಿಜಿ ಗುರುಗಳ ಸಾಂಗತ್ಯ ಸಿಕ್ಕ ಮೇಲೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ಯಾಕಂದ್ರೆ ಎಲ್ಲರೂ ಪಿರಮಿಡ್ ಕಟ್ಸಿದೀವಿ. ಅವ್ರು ಯಾವಾಗ್ಲೂ ಹೇಳ್ತಾರೆ, ನಿಮ್ಮಮ್ಮ 5 ಜನರಿಗೆ ಜನ್ಮ ಕೊಟ್ಟಿದ್ರು, ಇನ್ನೂ 10 ಜನಕ್ಕೆ ಕೊಟ್ಟಿದ್ರೆ 10 ಪಿರಮಿಡ್ ಬರ್ತಾ ಇದ್ವು ಅಂತ. ಆಕೆಯ ಒಂದು ಆಯುಷ್ಯ, ಒಂದು ಪರ್ಪಸ್ ಅಷ್ಟೇ ಇತ್ತು, ಮಕ್ಕಳಿಗೆ ಜನ್ಮ ನೀಡೋದಷ್ಟೇ. ಆ ಒಂದು ಪರ್ಪಸ್ ಮುಗೀತು, ಹೋಗ್ಬಿಟ್ರು. ನೋಡ್ರಿ, ಅಂತ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ನಮ್ದು ಎಷ್ಟು ಜನ್ಮ ಸಾರ್ಥಕ. ಹಾಗೆ ಅವರು ಸಹ ಸಾಮಾನ್ಯರೆಲ್ಲ, ದೊಡ್ಡ ಮಾಸ್ಟರ್ಸ್ ಆಗಿರ್ತಾರೆ ಖಂಡಿತ. ಓಕೆ, ಅವರು ಧ್ಯಾನದಿಂದ ಆಂಜನೇಯ ಎಲ್ಲವನ್ನೂ ಕಲ್ತಿದ್ರು. ಆದ್ರೆ ಅವನ ತಾಯಿಗೆ ಒಂದೇ ಚಿಂತೆ, ಏನು ಅಂದ್ರೆ ಬೇರೆಯವ್ರ ಜೊತೆಗೆ ಹೇಗಿರ್ಬೇಕು ಅಂತ ಆಂಜನೇಯನಿಗೆ ಗೊತ್ತಿಲ್ಲ. ಅಂದ್ರೆ ಒಂದ್ ಸೊಸೈಟಿಯಲ್ಲಿ ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು. ಧ್ಯಾನ ಏನೋ ಚೆನ್ನಾಗಿ ಮಾಡ್ತಾನೆ, ಎಲ್ಲ ಪವರ್ಸ್ ಇದೆ, ಆದ್ರೆ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆತನನ್ನು ಯಾರ ಬಳಿ ಆದ್ರೂ ಕಳಿಸ್ಬೇಕು ಅಂತೇಳಿ ಸುಗ್ರೀವನ ಹತ್ರ ಕಳಿಸ್ತಾಳ. ಸುಗ್ರೀವ ತುಂಬಾ ಬುದ್ಧಿವಂತ. ಆಂಜನೇಯನಿಗೆ ಎಲ್ಲವನ್ನೂ ಹೇಳ್ಕೊಡ್ತಾನೆ, ಜ್ಞಾನ ಪ್ರತಿಯೊಂದು. ಎಲ್ಲಿ ಹೇಗಿರ್ಬೇಕು, ಏನ್ ಮಾತಾಡ್ಬೇಕು, ಸೊಸೈಟಿ ಒಳಗೆ ಹೇಗೆ ನೀನು ಅವ್ರ ಹತ್ರ ಹೇಗ್ ಜೀವನ ಮಾಡ್ಬೇಕು ಅಂತ. ಒಂದು ನಿಸ್ವಾರ್ಥತೆ, ಪ್ರೀತಿ, ಸಹನೆ ಅಂದ್ರೆ ಏನು, ಎಲ್ಲವನ್ನೂ ಕಲಿಸ್ಕೊಡ್ತಾನೆ. ಎಲ್ಲವನ್ನು ಆಂಜನೇಯ ಕಲಿತು ಅಲ್ಲಿಯವರೆಗೆ ತಂದೆ ತಾಯಿಗಳ ಅಡಿಯಲ್ಲಿ ಮಗ ಆಗಿದ್ದನು ಹನುಮಾನ ಆಗಿ ಬೆಳೆಯೋದಕ್ಕೆ ಶುರು ಮಾಡ್ತಾನೆ. ಹನುಮಂತನಿಗೆ ಸುಗ್ರೀವನಂತ ಯೋಗ್ಯ ಮಾಸ್ಟರ್ ಸಿಕ್ಕಿರ್ಲಿಲ್ಲ. 3 ತಿಂಗಳಿಗೆ ಎಲ್ಲವನ್ನೂ ಕಲ್ತು ಬಿಡ್ತಾರೆ.
ಇದರಿಂದ ಹನುಮಂತನಿಗೆ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಬೆಳೆಯಲು ಅವಕಾಶ ಸಿಕ್ಕಿತು. ತನ್ನಲ್ಲಿರುವ ಯೋಗ್ಯತೆಗಳನ್ನು ಅವನು ಬೆಳೆಸ್ಕೊಳ್ತಾನೆ. ಬರೀ ಸುಗ್ರೀವನಷ್ಟ ಹತ್ರ ಅಲ್ಲ, ರಾಮ ಲಕ್ಷ್ಮಣರ ಸೀತೆಯರ ಹತ್ರ ಸಹ ತುಂಬಾ ಕಲ್ತಿರ್ತಾನೆ. ಸೀತೆ ಅಪಹರಣ ಆದ್ಮೇಲೆ ರಾಮ ಕೂಡ ಹನುಮಂತನಿಗೆ ತುಂಬಾ ಒಂದು ಜ್ಞಾನವನ್ನು ಕೊಡ್ತಾರಂತೆ. ಜೀವನದ ಒಂದು ಸಾಧಕ ಬಾಧಕಗಳ ಬಗ್ಗೆ, ಲಕ್ಷ್ಯದ ಬಗ್ಗೆ, ಯೋಗ್ಯತೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಬೇರೆ ಬೇರೆ ಗ್ಯಾಲಾಕ್ಸಿಗಳ ಬಗ್ಗೆ ಸಹ ಹೇಳ್ತಾ ಇದ್ರಂತೆ. ಎಲ್ಲರಿಗೂ ಆಧ್ಯಾತ್ಮದ ಶಿಕ್ಷಣ ಕೊಡ್ತಾ ಇದ್ರಂತೆ. ನೋಡಿ, ಆಂಜನೇಯಿಂದ ಒಂದು ವ್ಯಕ್ತಿತ್ವ ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆತನು ಗ್ರೇಟ್ ಮಾಸ್ಟರ್ ಅಲ್ಲ. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಲ್ಲ, ನಾವು ಯಾರ ಹತ್ರ ಒಂದು ಒಳ್ಳೇದಿದ್ರೆ ತಿಳ್ಕೊಬೇಕು. ಅದೇ ತರ ಆತ ಯಾವೇ ಒಂದು ಅಹಂಕಾರಕ್ಕೆ ಒಳಪಡದೆ ಸುಗ್ರೀವನಿಂದ ಕಲ್ತ, ರಾಮ ಸೀತೆಯಿಂದ ಕಲ್ತ, ಲಕ್ಷ್ಮಣನಿಂದ ಕಲ್ತ. ಎಲ್ಲಿ ಯಾರ ಹತ್ರ ಏನ್ ತಗೋಬೇಕು, ನಾನು ಅಳವಡಿಸ್ಕೊಳ್ಬೇಕಂತ ಆ ಒಂದು ನಿಟ್ಟಿನಲ್ಲೇ ಆತ ಇದ್ದ. ಅದಕ್ಕೆ ಆತ ಅಷ್ಟು ದೊಡ್ಡ ಗ್ರೇಟ್ ಮಾಸ್ಟರ್ ಆಗಿದೆ. ಇನ್ನು ಸೀತೆ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತಿರೋದೆ ನಮಗೆಲ್ಲ. ಆಕೆ ಲಂಕೆಗಿದ್ರು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾ ಇದ್ಲು. ಅಲ್ಲಿಯ ಒಬ್ಬ ಪರಿಚಾರಕ, ಎಲ್ಲರೂ ರಾಕ್ಷಸರವರಲ್ಲ ಅಲ್ಲಿರೋರು, ಸೀತಾಣ್ಣ ನೀವೆಲ್ಲ ಕೇಳಿದಿರಿ. ಅದರಲ್ಲಿ ತ್ರಿಜಟ ಅಂತ ಒಬ್ಬ ಪರಿಚಾರಕ್ಕೆ, ಆಕೆಯ ಮಾತ್ರ ಅಲ್ಲಿ ಬಂದು ಆಕೆ ಸೇವೆ ಮಾಡ್ತಿರ್ತಾಳೆ. ಆಕೆಗೂ ಸಹ ಜೀವನದ ಮಹತ್ವ, ಆಧ್ಯಾತ್ಮಿಕ ಜ್ಞಾನ ಎಲ್ಲ ಕೊಡ್ತಾ ಇದ್ರಂತೆ. ರಾಮ ಸೀತೆಯರು ಅಗ್ಲಿದ್ರಲ್ಲ, ಒಬ್ರಿಗೊಬ್ರು ದೂರ ಆದ್ರೂ ಅವರು ಇನ್ನ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ? ನಾವು ಸಾಮಾನ್ಯ ಮನುಷ್ಯರಾದ್ರೆ, ಅಯ್ಯೋ ಅವ್ರು ಬಿಟ್ಟಿದ್ದೀನಿ, ನಾನು ಇವಳ ಬಿಟ್ಟಿದ್ದೀನಿ, ಎಷ್ಟು ದಿನ ಆಯ್ತು, ನಾನು ಒಬ್ಳೇ ಜೀವನ ಮಾಡ್ಬೇಕಂತೆ ನಾವು ನಮ್ಮ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಇದ್ವಿ. ಆದ್ರೆ ಅವರು ತಮ್ಮ ಸಮಯವನ್ನು ಇನ್ನೊಬ್ಬರಿಗೆ ಕಲಿಸಲು ಉಪಯೋಗಿಸ್ತಾ ಇದ್ರು. ತಮ್ಮ ಅಗಲಿಕೆಗಾಗಿ ಅವರು ಬೇರೆಯವರ ತರಹ ದುಃಖ ಪಡ್ಲೇ ಇಲ್ಲ ಅಂತ ಆದರ್ಶ ದಂಪತಿಗಳವರು. ಸೀತೆ ಅಶೋಕವನದಲ್ಲಿ ಇದ್ಲಲ್ಲ, ಒಂದು ಮರದ ಕೆಳಗಿದ್ಲಲ್ಲ, ಆ ಮರಕ್ಕೆ ಅವ್ರು ವೀಪಿಂಗ್ ಟ್ರೀ ಅಂತ ಹೇಳಿ, ವೀಪಿಂಗ್ ಪ್ಲೇಸ್ ಸಾರಿ ಅಂದ್ರೆ ಅಲ್ಲಿರೋ ಗಿಡ, ಮರ, ಕಲ್ಲು, ಮಣ್ಣು ಎಲ್ಲವೂ ನಾವೆಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಅಶೋಕವನ, ಅದು ಆಕ್ಚುಲ್ ಆಗಿ ಅಶೋಕವನದಲ್ಲಿ ಸೀತಮ್ಮ ಇದ್ಲು ಅಂದ್ರೆ ಶೋಕ, ಅಶೋಕ, ದುಃಖವಿಲ್ಲದ್ದು. ಆಕೆ ಯಾವಾಗ್ಲೂ ದುಃಖ ಪಡ್ಲಿಲ್ಲ, ಸಂತೋಷವಾಗಿದ್ಲು. ತನ್ನ 1 ವರ್ಷ ಕಾಲ ಆಹಾರ ನೀರು ಇಲ್ಲದೆ ಧ್ಯಾನ ಸ್ಥಿತಿಯಲ್ಲೇ ಇದ್ಲು. ಅದೇ ಅವಳ ಒಂದು ಎನರ್ಜಿ. ಎಲ್ಲಾ ಯೋಗಿನಿಯರು, ದೇವಾನು ದೇವತೆಗಳು ಆಕೆಗೆ ಒಂದು ಶಕ್ತಿಯನ್ನು ಸಹ ಕೊಟ್ಟಿದ್ರು, ಧಾರೆ ಎರೆದಿದ್ರು. ಸೀತೆಯಿಂದೆಯ ಅವೆಲ್ಲವೂ ಪವಿತ್ರವಾಗಿದ್ವಂತೆ. ಆಂಜನೇಯ ಲಕ್ಷ್ಮಣನ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಲಕ್ಷ್ಮಣ ಒಬ್ಬ ದೊಡ್ಡ ಮೆಡಿಟೇಟರ್, ಒಬ್ಬ ಎನ್ಲೈಟೆಂಡ್ ಮಾಸ್ಟರ್. ಆತನೇ ತನ್ನ ಜನ್ಮವನ್ನು ಸ್ವಯಂ ಆಯ್ಕೆ ಮಾಡಿಕೊಂಡಿದ್ದಾನಂತೆ. ರಾಮ ಸೀತೆಯರಿಗೆ ಯಾವಾಗ್ಲೂ ಬಾಡಿ ಗಾರ್ಡ್ ಆಗಿರ್ಬೇಕು ಅಂತ, ಮತ್ತು ಸ್ಪಿರಿಚುಯಾಲಿಟಿಯನ್ನು ಕಲಿಬೇಕು ಅಂತೇಳಿ ಅಡವಿಯಲ್ಲಿದ್ದಾಗ ಸೀತಾ ಮಾತೆಯಿಂದ ತುಂಬಾ ಕಲ್ತಿದ್ದಾರೆ. ನೋಡ್ರಿ, ಆತನಲ್ಲೂ ಎಷ್ಟು ವಿನಯ ಇದೆ. ದೊಡ್ಡ ಮಾಸ್ಟರ್ ಆದ್ರೂ ಕೂಡ ಸೀತಾ ಮಾತೆಯಿಂದ ಎಲ್ಲವೂ ಕಲಿತಾನೆ. ರಾಮ ಸೀತೆಯರಿಗಿಂತ ಮುಂಚೆನೆ ಆತ ಪರಿಸ್ಥಿತಿಗಳು ಜಡ್ಜ್ ಮಾಡ್ತಾ ಇದ್ದ. ನೋಡ್ರಿ, ಇದು ನೆನ್ಪು ಮಾಡ್ಕೋಬಹುದು ನೀವು. ಯಾಕೆಂದ್ರೆ ಸೀತೆಯನ್ನು ಅಪಹರಿಸಲು ರಾವಣ ಭಿಕ್ಷಾಂದೇಹಿ ಅಂತ ಬಂದಾಗ, ಅಥವಾ ಆ ಮಾಯಾ ಜಿಂಕೆ ರಾಮ ಲಕ್ಷ್ಮಣ ಅಂತ ಕೂಗಿದಾಗ, ಇದು ನನ್ನ ಅಣ್ಣನ ವಾಯ್ಸಲ್ಲ ಅಂತ ಆತ ಗ್ರಹಿಸ್ತಾನಾದ್ರೆ, ಸೀತಾ ಮಾತೆಗೆ ಇದು ಯಾವುದು ಕೇಳಿಸಲ್ಲ. ಇದೇನಾದ್ರೂ ಸೀತಾ ಮಾತೆಗೆ ಇದು ಒಂದು ಮಾಯಾ ಜಾಲ ಅಂತ ಗೊತ್ತಾಗಿದ್ರೆ ರಾಮಾಯಣದ ಕಥೆನೇ ಬೇರೆ ಆಗ್ತಾ ಇತ್ತು. ಹೀಗೆ ಹನುಮಂತ, ರಾಮ, ಸೀತೆ, ಲಕ್ಷ್ಮಣ ಅಂತ ಗ್ರೇಟ್ ಮಾಸ್ಟರ್ಸ್ ಇಂದ ಸಾಕಷ್ಟು ಕಲಿತಿದ್ನಂತೆ. ಹೀಗೆ ದಿನದ 24 ಗಂಟೆಗಳು ಆತ ಕಲಿತಾ ಇದ್ದಂತೆ. ಎಲ್ಲವನ್ನು ಕಲಿತ ಮೇಲೆ ಆತ ಹಿಮಾಲಯಕ್ಕೆ ಹೋಗಿ ಬ್ರಹ್ಮ ಎಂಬ ಹೈಯೆಸ್ಟ್ ಪದವಿಯಲ್ಲಿ ಆಗ ಅಲ್ಲಿ ಇರ್ತಾರಂತೆ. ಅಂದ್ರೆ ಸಾಕಷ್ಟು ವರ್ಷಗಳ ತಪಸ್ಸು ಮಾಡಿ ಆ ಒಂದು ಪದವಿಯನ್ನು ಪಡಿತಾರೆ. ಈಗ ಇಷ್ಟು ನಾವು ಆಂಜನೇಯನ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲರಿಗೂ ಗೊತ್ತಿರೋ ಕಥೆನೆ. ಏನಂದ್ರೆ ಏನೇ ಗೊತ್ತಿದ್ರು ಮತ್ತೆ ನೆನಪು ಮಾಡಿಕೊಂಡಾಗ ನಾವು ಆ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವಿ, ಮತ್ತು ಆ ಕಾಲಕ್ಕೆ ಹೋಗ್ತೀವಿ, ಮತ್ತು ಅವನ್ನೆಲ್ಲ ನಾವು ನಮ್ಮ ಕಣ್ಣ ಮುಂದೆ ನಡೀತಾ ಇದ್ದೀನೋ ಅಂತ ಊಹೆ ಮಾಡ್ಕೊಳ್ತೀವಿ. ಇದೆಲ್ಲವೂ ಸಾಧ್ಯ.
ಈಗ ಕೆಲವು ರಾಮಾಯಣದ ಸನ್ನಿವೇಶಗಳನ್ನು ಮತ್ತು ಮಹಾಭಾರತದ ಸನ್ನಿವೇಶಗಳನ್ನು ನೋಡೋಣ. ಯಾಕಂದ್ರೆ ಮಹಾಭಾರತ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ಹನುಮಂತ ಚಿರಂಜೀವಿ ಮಹಾಭಾರತದಲ್ಲೂ ಆತ ಬದುಕಿದ್ದ. ಒಂದು ಸಲ ಆಂಜನೇಯನಿಗೆ ಒಬ್ರು ಮುತ್ತಿನ ಸರ ಹಾಕ್ತಾರೆ. ಅವ್ರು ಏನ್ ಮಾಡ್ತಾರೆ, ಏನಿದು ಮುತ್ತಿನ ಸರ, ಇದ್ರಾಗ ಏನಾದ್ರು ರಾಮ ಇದನ್ನ ನೋಡೋಣ ಅಂತೇಳಿ ಆ ಮುತ್ತಿನ ಸರ ಎಲ್ಲ ಕಿತ್ ಹಾಕ್ಬಿಟ್ಟು ಒಂದೊಂದು ಮುತ್ತನ್ನು ಪರೀಕ್ಷೆ ಮಾಡ್ತಾರಂತ. ಒಂದು ಹಾಡಲ್ಲೂ ಬರುತ್ತೆ, ರಾಮಚಂದ್ರ ಕಾಣ್ತಾ ಇದ್ದಾನ ಅಂತ. ಅಂದ್ರೆ ಈ ಒಂದು ಸನ್ನಿವೇಶನ ಆತನ ಭಕ್ತಿಗೆ ಕಾರಣ. ನಂತರ ನಮ್ಗೆಲ್ಲ ಗೊತ್ತೇ ಇದೆಯಲ್ಲ, ಯುದ್ಧದಲ್ಲಿ ಲಕ್ಷ್ಮಣ ಇಂದ್ರಜಿತ್ತಿನ ಬಾಣಕ್ಕೆ ಮೂರ್ಛೆ ಹೋಗ್ತಾನೆ, ಪ್ರಾಣಾಂತಿಕವಾದ ಸ್ಥಿತಿಯಲ್ಲಿರ್ತಾನೆ. ವೈದ್ಯರು ಸಂಜೀವಿನಿ ಸಸ್ಯವನ್ನು ತರೋರು ಹೇಳ್ತಾರೆ. ಹಾಗೆ ಹೋದಾಗ ಇವನಿಗೆ ಏನು ಗೊತ್ತಾಗಲ್ಲ ಆ ಸಸ್ಯ ಯಾವ್ದಂತ. ಅದಕ್ಕೆ ಆ ಪರ್ವತವನ್ನೇ ಹೊತ್ತು ತರ್ತಾನೆ. ಅಂದ್ರೆ ಇದು ಆತನ ಶಕ್ತಿಗೆ ಸಂಕೇತ. ಇನ್ನೊಂದು ಸಲ ರಾವಣನ ಆಸ್ಥಾನದಲ್ಲಿ ಆತನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ. ಆದ್ರೆ ಆಂಜನೇಯ ಆ ಬೆಂಕಿಯಿಂದ ಅಶೋಕವನವನ್ನು ಬಿಟ್ಟು ಇಡೀ ಲಂಕೆಯನ್ನೇ ಸುಟ್ಟಾಕ್ಬಿಡ್ತಾನೆ. ಇದು ಆತನ ಬುದ್ಧಿಶಕ್ತಿಗೆ ಸಂಕೇತ. ಇನ್ನೊಂದು ತುಂಬಾ ಸ್ವಾರಸ್ಯಕರವಾದ ಒಂದಿದೆ. ಆಂಜನೇಯನಿಗೆ ಸಾವಿಲ್ಲಲ್ಲ, ಭೀಮನಿಗೆ ತಾನು ತುಂಬಾ ಬಲಶಾಲಿ ಅಂತ ಒಂದು ಅಹಂಕಾರ ಇರುತ್ತೆ. ಈ ಅಹಂಕಾರ ಮುರಿಬೇಕಂತೇಳಿ ಒಂದು ದಿನ ಭೀಮ ಹೋಗುವ ದಾರಿಯಲ್ಲಿ ಆಂಜನೇಯ ಒಬ್ಬ ಮುದುಕನ ವೇಷ, ಹಣ್ಣ ಮುದುಕನ ವೇಷ ಹಾಕೊಂಡು ಕೂತಿರ್ತಾನೆ. ಆತ ತನ್ನ ಬಾಲವನ್ನು ಉದ್ದಕ್ಕೆ ದಾರಿಗೆ ಅಡ್ಡವಾಗಿ ಬಿಟ್ಟಿರ್ತಾನೆ. ಭೀಮ ಬರ್ತಾನೆ, ಏ ಮುದುಕ, ಈ ಬಾಲವನ್ನು ಸರ್ಸ್ಕೊ. ಇಲ್ಲಪ್ಪ, ನನ್ ತುಂಬಾ ವಯಸ್ಸಾಗಿದೆ, ಬಾಲವನ್ನು ಸರ್ಸಕ್ಕೂ ಆಗಲ್ಲ. ಅಂದ್ರೆ ಸರಿ ಅಂತೇಳಿ ಭೀಮ ತನ್ನ ಕಿರುಬೆಲಿಂದ ಎತ್ತಕ್ ನೋಡ್ತಾನೆ, ಆಗಲ್ಲ. ಒಂದು ಕೈಯಿಂದ ಎತ್ತಾನೆ, ಆಗಲ್ಲ. ಇನ್ನೊಂದು ಕೈ ಉಪಯೋಗಿಸ್ತಾನೆ, ಆಗಲ್ಲ. ಆಗ ಆತನಿಗೆ ಅರ್ಥವಾಗ್ತದೆ, ಈತ ಯಾರೋ ಮಹಾತ್ಮನನ್ನ ಪರೀಕ್ಷೆಗೆ ಬಂದಂತ. ಅವಾಗ ಕ್ಷಮಾಪಣೆ ಕೇಳಿದಾಗ ಆಂಜನೇಯ ಪ್ರತ್ಯಕ್ಷ ಆಗಿ ಆತನಿಗೆ ದರ್ಶನ ಕೊಡ್ತಾನೆ. ಅಂದ್ರೆ ಆ ದಿನ ಭೀಮನ ಅಹಂಕಾರವನ್ನು ಆತ ಅಳಿತಾನೆ. ನೋಡ್ರಿ, ಇದು ಅಷ್ಟೇ, ನಮ್ಮಲ್ಲಿ ಕೂಡ ಅಷ್ಟೇ. ನಾವ್ ಎಷ್ಟೇ ದೊಡ್ಡರಾದ್ರು, ಏನೇ ಕಲ್ತಿದ್ರು, ಅಹಂಕಾರ ಅನ್ನೋದು ನಮ್ಮಲ್ಲಿ ಕೊಂಚವೂ ಇರಬಾರ್ದು. ಎಷ್ಟೇ ಇದ್ರು ವಿನಯ, ಡೌನ್ ಟು ದ ಅರ್ತ್, ಡೌನ್ ಟು ದ ಅರ್ತ್ ಅಂತ ಪ್ರತಿಯೊಬ್ರು ಹೇಳ್ತಾನೆ ಇರ್ತಲ್ಲ, ಆ ತರ ನಾವು ಜೀವನ ಮಾಡ್ಬೇಕು. ಹೀಗೆ ಎಷ್ಟೊಂದು ಆತ ತನ್ನ ಸಾಹಸಗಳನ್ನು ತೋರಿಸ್ತಿರ್ತಾನೆ. ಇನ್ನೊಂದು ತುಂಬಾ ಇನ್ಸಿಡೆಂಟ್ ಇದೆ, ತುಂಬಾ ಸ್ವಾರಸ್ಯ. ನನಗ್ ತಿಳಿದಂಗೆ, ನಾನ್ ಕೇಳಿದಾಗ ಇದು ನನಗೆ ಗೊತ್ತಿರ್ಲಿಲ್ಲ, ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಕೊಂತೀನಿ. ಒಂದು ಸಲ ಸೀತಮ್ಮ ಕುಂಕುಮ ಹಚ್ಕೊಂತಿರ್ತಾರೆ. ಆಂಜನೇಯ ಬಂದ್, ಯಾಕಮ್ಮ ಅದನ್ನ ಹಚ್ಕೊಂತಿ ಅಂತಂದ್ರೆ, ಇಲ್ಲ, ಇದು ಪ್ರೀತಿಗೆ ಸಂಕೇತ, ರಾಮನ ಮೇಲೆ ಇದು ಪ್ರೀತಿಗೋಸ್ಕರ ಹಚ್ಕೊಂತಾ ಇದೀನಿ. ಸ್ವಲ್ಪ ದೊಡ್ಡದು ಹಚ್ಕೊಂತಿರ್ತಾರೆ. ಅವನಿಗೆ ಏನಾಗುತ್ತೆ, ಇಷ್ಟೇ ಹಚ್ಕೊಂಡ್ರೆ ಪ್ರೀತಿ ಅಂತಾರ, ಹಾ ನೋಡೋಣ ಅಂತೇಳಿ ತನ್ನ ಮೈ ತುಂಬಾ ಕುಂಕುಮ ಹಚ್ಕೊಂಡ್ಬಿಡ್ತಾನೆ. ನನಗೆ ಎಷ್ಟು ಪ್ರೀತಿ ಅಂದ್ರೆ. ರಾಮ ಬಂದು ಇದೇನು ಅಂತ ಕೇಳ್ತಾನೆ. ಇಲ್ಲ, ಸೀತಾಮಾತೆ ಅಮ್ಮ ಹೇಳಿದ್ರು ಸ್ವಲ್ಪ ದೊಡ್ಡದು ಕುಂಕುಮ ಹಚ್ಕೊಂಡ್ರೆ ಪ್ರೀತಿ, ಇದು ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ನಾನು ಅದಕ್ಕೆ ಎಲ್ಲ ಮೈ ತುಂಬಾ ಹಚ್ಕೊಂಡಿದ್ದೀನಿ ಅಂದ್ರೆ ರಾಮಗೆ ತುಂಬಾ ಖುಷಿ ಆಗುತ್ತದೆ. ಅದಕ್ಕೆ ಯಾರು ನಿನ್ನ ಕುಂಕುಮ ಪೂಜೆಯನ್ನು ಮಾಡ್ತಾರೋ ನಿನಗೆ ನಾನು ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತೇನೆ ಅಂತೇಳಿ ಅವಾಗ ಆತನಿಗೆ ಒಂದು ವರ ಕೊಡ್ತಾರೆ. ಅದಕ್ಕೋಸ್ಕರ ಈಗಲೂ ಕುಂಕುಮ ಪೂಜೆಯನ್ನು ಮಾಡ್ತಾರೆ. ಹೀಗೆ ಹನುಮಂತನ ಭಕ್ತಿ, ಪ್ರೀತಿ, ಸ್ವಾಮಿನಿಷ್ಠೆಗೆ ರಾಮಾಯಣದಲ್ಲಿ ಬೇಕಾದಷ್ಟು ಸನ್ನಿವೇಶಗಳಿವೆ ಅಲ್ಲ. ಎಲ್ಲವನ್ನೂ ನಮಗೆ ಗೊತ್ತಿರದೆ ನಾವು ನೋಡ್ತಾ ಇದ್ದೀವಿ. ಆಂಜನೇಯ ತುಂಬಾ ಸಾಧನೆಗಳನ್ನು ಮಾಡಿದ್ದಾನೆ, ತುಂಬಾ ಪವರ್ಸ್ ಇವೆ ಆತನಲ್ಲಿ. ಎಷ್ಟೋ ಜನ ಹೇಳ್ತಾರೆ, ಆದ್ರೆ ಆ ಪವರ್ಸ್ ಎಲ್ಲವೂ ನಮ್ಮಲ್ಲೂ ಸಹ ಇವೆ. ನಾವು ಸಹ ಸಾಧನೆ ಮಾಡಿದ್ರೆ ಆಂಜನೇಯನಲ್ಲಿ ಏನು ಪವರ್ ಇದೆ, ಏನ್ ಪವರ್ ಅವೆಲ್ಲ ಅಷ್ಟ ಸಿದ್ಧಿಗಳು, ಅಂದ್ರೆ 8 ಸಿದ್ಧಿಗಳು. ಈ ಆಂಜನೇಯಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಅಷ್ಟ ಸಿದ್ಧಿಗಳು ಪ್ರಾಪ್ತ ಆಗಿರ್ತವೆ. ಆಂಜನೇಯನಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ. ಆದ್ರೆ ಒಬ್ಬ ಋಷಿಯ ಶಾಪದಿಂದ ಅವೆಲ್ಲವೂ ಮರ್ತು ಹೋಗಿರ್ತಾವ ಅವನಿಗೆ. ಒಂದು ಇನ್ಸಿಡೆಂಟ್ ನಮ್ಗೆ ಗೊತ್ತಿದೆಯಲ್ಲ, ಸೀತೆಯನ್ನು ಹುಡುಕ್ಬೇಕಾದ್ರೆ ಸಾಗರವನ್ನು ದಾಟ್ಬೇಕಾಗಿರುತ್ತೆ. ಯಾರು ಹೋಗ್ತಾರೆ ಅಂದ್ರೆ ಯಾರಿಗೂ ಅಷ್ಟು ಶಕ್ತಿ ಇಲ್ಲ. ಒಬ್ಬೊಬ್ರು ನಾನು ಅಲ್ಲಿವರೆಗೆ ಹೋಗ್ಬೋದು, ಆದ್ರೆ ವಾಪಸ್ ಬರಕ್ ಆಗಲ್ಲ ಅಂತ. ಆದ್ರೆ ಜಾಂಬವಂತ ಆಂಜನೇಯ ಹತ್ರ ಬಂದು, ನಿನ್ನಲ್ಲಿ ಆ ಶಕ್ತಿ ಇದೆ, ನೀನ್ ನೆನ್ಪು ಮಾಡ್ಕೊಂಡಾಗ ಮತ್ತೆ ಆತನ ಶಕ್ತಿ ವಾಪಸ್ ಬರುತ್ತೆ. ನೆನ್ಪು ಮಾಡ್ಕೊಂಡಾಗ
ತುಂಬಾ ಸುಲಭವಾಗಿ ಸಾಗರವನ್ನು ದಾಟಿ ಸೀತಾಮಾನ್ಯ ದರ್ಶನವನ್ನು ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾನೆ. ಹೀಗೆ ನಮ್ಮಲ್ಲೂ ಎಷ್ಟೋ ಪವರ್ಸ್ ಇವೆ, ನಾವು ಧ್ಯಾನದ ಮೂಲಕ ಅವೆಲ್ಲವನ್ನು ಪಡೆಯಬಹುದು. ಈಗ ಅಷ್ಟಸಿದ್ಧಿಗಳು ಯಾವ್ಯಾವಂತ ನೋಡೋಣ. ಎಲ್ಲರಿಗೂ ಗೊತ್ತು, ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ, ವಶಿತ್ವ ಅಂತ 8 ಸಿದ್ಧಿಗಳಿವೆ. ಆದ್ರೆ ಆ ಸಿದ್ಧಿಗಳು ಹೇಗೆ ನಮ್ಮಲ್ಲೂ ಇವೆ, ನಮ್ಮ ಧ್ಯಾನಕ್ಕೆ ಹೇಗೆ ರಿಲೇಟೆಡ್ ಆಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದು ಈ ಘಟ್ಟ. ಅಣಿಮ ಅಂದ್ರೆ ಅಣುವಿಗಿಂತಲೂ ಚಿಕ್ಕದಾಗಿ ಬದಲಾಗುವುದು. ನಮ್ಮ ದೇಹ ಎಷ್ಟಿರ್ತದೆ, ಸ್ವಲ್ಪ ಇನ್ನೂ ಚಿಕ್ಕ ಸೂಕ್ಷ್ಮ ರೂಪದಲ್ಲಿ. ಯಾಕೆ ಹನುಮಂತನಿಗೆ ಈ ಶಕ್ತಿ ಉಪಯೋಗ ಆಯ್ತು? ಹನುಮಂತ ಸೀತಾದೇವಿಯನ್ನು ಹುಡುಕ್ಬೇಕಾದ್ರೆ ಲಂಕೆಗೆ ಬರ್ತಾನೆ. ತನ್ನನ್ನು ಯಾರೂ ನೋಡಬಾರ್ದಂತ ಈ ಸೂಕ್ಷ್ಮ ರೂಪದಲ್ಲಿ ಹೋಗ್ತಾನ ಅವನು. ಅದರಂತೆ ನಾವು ಸಹ ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಯಾರನ್ನೇ ಭೇಟಿ ಮಾಡಿದ್ರು, ಎಷ್ಟೇ ಕಲಿತರು, ವಿನಯದಿಂದ ಚಿಕ್ಕವರಾಗೇ ಇರಬೇಕು ನಾವು. ಅದೇ ಈ ಒಂದು ಸಿದ್ಧಿ. ಆತರ ನಾವು ವಿನಯದಿಂದ ಇರ್ತೀವಂದ್ರೆ ನಮಗೆ ಅಣಿಮ ನಮ್ಮಲ್ಲಿ ಇದೆ, ಆ ಶಕ್ತಿ, ಆ ಸಿದ್ಧಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ನಂತರ ಮಹಿಮ ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆಯೋದು. ಹನುಮಂತ ಸಂಜೀವಿನಿ ಸಸ್ಯವಂತರ ಪರ್ವತನ ಎತ್ಕೊಂಡ್ ಬರ್ಬೇಕಲ್ಲ, ಮಾಮೂಲಾಗಿದ್ರೆ ಪರ್ವತನ ಎತ್ತಕ್ಕಾಗುತ್ತೆ, ಅದಕ್ಕೆ ಅಗಾಧವಾಗಿ ಬೆಳಿತಾನೆ. ದೊಡ್ಡದಾಗಿ ಬೆಳೆದು ಆ ಪರ್ವತವನ್ನು ತಗೊಂಡ್ ಬರ್ತಾನೆ. ಹಾಗೆ ನಾವು ಸಹ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ, ಆಲೋಚನೆಗಳನ್ನು ಮಾಡ್ತಾ ನಾವು ನಮ್ಮ ಗುರಿಯನ್ನು ತಲುಪಬೇಕು. ಅದಕ್ಕೆ ಹೇಳ್ತಾರಲ್ಲ, ಥಿಂಕ್ ಬಿಗ್ ಅಂತ ಹೇಳ್ತಾರೆ. ಆ ತರ ನಾವು ಇರ್ಬೇಕು. ಆ ತರ ನಾವು ಮಾಡಿದಾಗ ಆ ಮಹಿಮಾ ಅನ್ನೋ ಶಕ್ತಿ ಸಹ ನಮ್ಮಲ್ಲಿ ಇರುತ್ತೆ. ಗರಿಮ ಅಂದ್ರೆ ಅತ್ಯಂತ ಭಾರವಾಗಿ ಬದಲಾಗೋದು. ಹನುಮಂತ ಸೀತಾದೇವಿಯನ್ನು ಹುಡುಕಲು ಲಂಕೆಗೆ ಬರ್ತಾನೆ. ಆತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸ್ಬಿಡ್ತಾರೆ. ಬಂಧಿಸಿ ರಾವಣನ ಹತ್ರ ಕರ್ಕೊಂಡ್ ಬರ್ತಾರೆ. ಆಗ ಸೈನಿಕರ ಮೇಲೆ ತನ್ನ ಶಕ್ತಿಯನ್ನು ತೋರಿಸ್ತಾನೆ. ಅಂದ್ರೆ ತುಂಬಾ ಭಾರ ಆಗ್ಬಿಟ್ಟು ಅವ್ರ ಮೇಲೆ ಬಿದ್ದು ಬಿಡೋದು, ಇಲ್ಲ ಏನೋ ಮಾಡೋದು, ಅವನ್ನ ಹಿಡಿಯೋಕಾಗ್ಲಾರ್ದಂಗ್ ಮಾಡಿ ಅವ್ರನ್ನೆಲ್ಲ ಸೋಲಿಸ್ಬಿಡ್ತಾನೆ. ಇದು ಏನ್ ತೋರಿಸ್ತಪ್ಪ ಅಂದ್ರೆ, ನಮ್ಮಲ್ಲೂ ಸಹ ಒಳ್ಳೊಳ್ಳೆ ಪ್ರಿನ್ಸಿಪಲ್ಸ್ ಇಟ್ಕೊಂಡಾಗ ಸಮಾಜದಲ್ಲಿ ಒಂದು ಘನತೆ, ಗೌರವ ನಮಗೆ ಸಿಗುತ್ತೆ. ನಮ್ಮ ಪ್ರಿನ್ಸಿಪಲ್ಸ್ ಅನ್ನು ಯಾರೂ ಅಲುಗಾಡಿಸಬಾರ್ದು ಅನ್ನೋದೇ ಇದು ಈ ಸಿದ್ಧಿ ತೋರಿಸುತ್ತೆ. ಹೀಗೆ ನಾವು ಬದುಕಿದಾಗ ಗರಿಮಾ ಸಹ ನಮ್ಮ ವಶವಾಗುತ್ತೆ, ನಮ್ಮಲ್ಲಿ ಇರುತ್ತೆ. ನಂತರ ಲಗಿಮ ಅಂದ್ರೆ ಅತ್ಯಂತ ಹಗುರ ಆಗೋದು, ವೇಟ್ಲೆಸ್ ಅಂತಲ್ಲ ಆತರ. ಹನುಮಂತ ಸಪ್ತ ಸಾಗರನ ದಾಟ್ತಾನೆ, 3 ಲೋಕಗಳನ್ನು ಬರ್ತಾನೆ. ಈ ಒಂದು ದೇಹದಿಂದ ಸಾಧ್ಯ ಇಲ್ಲ ಅಂತೇಳಿ ತುಂಬಾ ಹಗುರ ಆಗ್ಬಿಟ್ಟು ತುಂಬಾ ಈಸಿಯಾಗಿ ಎಲ್ಲ 3 ಲೋಕಗಳನ್ನ ದಾಟ್ಕೊಂಡ್ ಬರ್ತಾನೆ. ಹೀಗೆ ನಾವು ಸಹ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ವಿಚಲಿತರಾಗದೆ ಎಲ್ಲವನ್ನೂ ತುಂಬಾ ಲೈಟ್ ಆಗಿ ತಗೋಬೇಕು. ಆಗ ನಮ್ಮಲ್ಲಿ ಎದುರಿಸುವ ಒಂದು ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ಈ ಧೈರ್ಯ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಲಗಿಮಾ ಸಹ ನಮ್ಮ ವಶವಾಗುತ್ತೆ. ನಂತರ ಪ್ರಾಪ್ತಿ, 5ನೇ ಸಿದ್ಧಿ ಅಂದ್ರೆ ಅಂದುಕೊಂಡ ಪ್ರದೇಶಕ್ಕೆ ಪ್ರಯಾಣ ಮಾಡುವುದು. ಹಿಂಗೆ ಕಣ್ಣು ಮುಚ್ಕೊಂಡ ತಕ್ಷಣ ಇಲ್ಲಿ ಹೋಗ್ಬೇಕಂದ್ರೆ ಅಲ್ಲೇ ಪ್ರತ್ಯಕ್ಷ ಆಗೋದು. ಮೈರಾವಣ ಅನ್ನುವ ರಾಕ್ಷಸ ರಾಮಾಯಣದಲ್ಲಿ ರಾಮಲಕ್ಷ್ಮಣನ್ನು ಪಾತಾಳದಲ್ಲಿ ಅಡಗಿಸಿಟ್ಟಿರ್ತಾನೆ. ಅವರನ್ನು ರಕ್ಷಿಸ್ಬೇಕಂತೇಳಿ ಹನುಮಂತ ಈ ಸಿದ್ಧಿಯನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಕಾಪಾಡ್ತಾನೆ. ಎಲ್ಲರಿಗೂ ಎಷ್ಟೋ ವಿಧವಾದ ಕೋರಿಕೆಗಳು ಇರ್ತಾವಲ್ಲ ನಮಗೆಲ್ಲ, ಆದ್ರೆ ಅವುಗಳನ್ನ ದಕ್ಕಿಸ್ಕೊಳ್ಳಕ್ಕೆ ಬೇಕಾಗುವ ಧೈರ್ಯ ನಮ್ಮಲ್ಲಿ ಇರೋಲ್ಲ. ಅನುಮಾನ ಪಡದೆ ಅದನ್ನು ದಕ್ಕಿಸ್ಕೋ ಎನ್ನುವ ನಂಬಿಕೆಯನ್ನು ಈ ಒಂದು ಸಿದ್ಧಿ ನಮಗೆ ಕೊಡುತ್ತೆ. ಅಂದ್ರೆ ನೀನೇನಾದ್ರೂ ಆಗ್ಬೇಕು ಅಂತ ಅನ್ಕೊಂಡಾಗ ಏನು ಅನುಮಾನ ಇಟ್ಕೋಬೇಡ, ಆ ಗುರಿ ಸಾಧಿಸಕ್ ಹೋಗು. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಅನ್ಕೊಂಡ ತಕ್ಷಣ ಯಾವೂ ಆಗಲ್ಲ ಆ ಸಿದ್ಧಿ ತರ. ಆದ್ರೆ ನೀನು ಆ ತರ ಇಟ್ಕೊಂಡಾಗ ನೀನು ಖಂಡಿತ ಆ ಗುರಿ ತಲುಪ್ತೀಯ, ಅಂದ್ರೆ ನೀನು ಅದನ್ನ ಈಡೇರಿಸ್ಕೊಳ್ತೀಯ ಅಂತೇಳಿ ಈ ಸಿದ್ಧಿಯ ಅರ್ಥ. ಅದನ್ನು ನಾವು ನಮ್ಮದಾಗಿಸ್ಕೊಳ್ಬಹುದು. ನಂತರ ಪ್ರಾಕಾಮ್ಯ ಅಂದ್ರೆ ಇಷ್ಟಪಟ್ಟಿದ್ದನ್ನು ದೊರಕಿಸ್ಕೊಳ್ಳುವುದು ಅಂತ ಅರ್ಥ. ಸಂಜೀವಿನಿ ಪರ್ವತ ತರಕ್ ಹೋದಾಗ ಆತನಿಗೆ, ಹನುಮಂತನಿಗೆ ಈ ಸಿದ್ಧಿ ಉಪಯೋಗ ಆಗುತ್ತೆ. ಏನ್ ಗೊತ್ತಾಗಲ್ಲ ಅವಾಗ ಆತ ಏನ್ ಮಾಡ್ತಾನೆ,
ಲಕ್ಷ್ಮಣನ ಪ್ರಾಣ ಕಾಪಾಡ ಆ ಪರ್ವತ ಏನೋ ಎತ್ಕೊಂಡ್ ಬರ್ತಾನೆ, ಆ ಗಿಡ ಗೊತ್ತಾಗ್ಬೇಕಲ್ಲ, ಆ ಗಿಡನ ಗುರ್ತಿಸಿ ಅದರಲ್ಲಿ ಯಾವುದು ಅಂತ ಗೊತ್ತಾಗ್ಲಾರ್ದಂಗ ಆತ ಪರ್ವತ ಎತ್ಕೊಂಡ್ ಬರ್ತಾನೆ. ಆದ್ರೆ ಫಸ್ಟ್ ಆಫ್ ಆಲ್ ಆ ಪರ್ವತವನ್ನು ಗುರ್ತಿಸ್ಬೇಕಲ್ಲ, ಅದನ್ನ ಗುರ್ತಿಸ್ದ ಯಾವಾಗ ತನ್ನ ಒಂದು ಈ ಶಕ್ತಿಯಿಂದ. ಅದೇ ತರ ನಾವು ಏನನ್ನ ಇಷ್ಟಪಡ್ತೀವೋ ಆ ಕೋರಿಕೆ ಮೇಲೆ ಒಂದು ಫೋಕಸ್ ಇರಬೇಕು. ಆ ಫೋಕಸ್ ಇಂದ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ನಾವು ಸಾಧಿಸ್ಬೇಕು. ಆಗ ಒಂದು ಸಂಕಲ್ಪ ಇರುತ್ತೆ, ಆ ಸಂಕಲ್ಪದಿಂದ ನಾವು ಇದನ್ನ ಸಾಧಿಸ್ತೀವಿ. ಮತ್ತೆ ಈಶಿತ್ವ, ಎಲ್ಲದರ ಮೇಲೆ ಸಂಪೂರ್ಣವಾದ ಒಡೆತನ ಹೊಂದುವುದು. ಹನುಮಂತನಿಗೆ ಯುದ್ಧದಲ್ಲಿ ಸೇನಾಧಿಪತಿ ಪಟ್ಟ ಕಟ್ತಾರೆ. ಏನು ಒಂದು ಲೀಡರ್ಶಿಪ್ ಅಂದ್ರೆ ಸಾಮಾನ್ಯವಾದದಲ್ಲ. ಆ ಲೀಡರ್ಶಿಪ್ಗೆ ತುಂಬಾ ಕ್ವಾಲಿಟೀಸ್ ಇರಬೇಕು, ಅವ್ರನ್ನೇ ತಕ್ಕವರನ್ನಾಗಿ ಮಾಡ್ತಾರೆ. ಆದ್ರೆ ಈತನಿಗೆ ಸೇನಾಧಿಪತಿಯ ಪಟ್ಟ ಕಟ್ಟಿದಾಗ ಎಲ್ಲ ಸೈನ್ಯವನ್ನು ತುಂಬಾ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡ್ತಾನೆ, ಎಲ್ಲರನ್ನು ಹುರಿದುಂಬಿಸಿ ಮುನ್ನಡೆಸ್ತಾನೆ. ನಮ್ಮಲ್ಲೂ ಸಹ ಈ ಸಿದ್ಧಿ ಇರಬೇಕು. ಅಂದ್ರೆ ಲೀಡರ್ಶಿಪ್, ನಾಯಕತ್ವ ಗುಣಗಳು ನಾವು ಹೊಂದಿದ್ರೆ ಖಂಡಿತ ಎಲ್ಲರೂ ಬೆಲೆ ಕೊಡ್ತಾರೆ, ನಾವು ಸಹ ಎಲ್ಲರನ್ನು ಮುನ್ನಡೆಸ್ಬೋದು. ಆವಾಗ ಈ ಸಿದ್ಧಿ ನಮ್ಮದಾಗುತ್ತೆ. ನಂತರ ವಶಿತ್ವ, ಎಲ್ಲವನ್ನು ಜಯಿಸುವ ಶಕ್ತಿ ಹೊಂದುವುದು. ಇಲ್ಲಿ ಎಲ್ಲವನ್ನು ಅಂದಾಗ ಮೇನ್ ಏನ್ ಬರುತ್ತೆ? ನಮ್ಮ ಮನಸ್ಸು. ಹನುಮಂತ ತನ್ನ ಮನಸ್ಸನ್ನು ಪೂರ್ತಿಯಾಗಿ ಜಯಿಸ್ಕೊಂಡಿದ್ದ, ಕಠೋರ ಬ್ರಹ್ಮಚರ್ಯ ಪಾಲಿಸ್ತಾನೆ. ಆಗ ಈ ಸಿದ್ಧಿಯ ಮಹತ್ವ ಗೊತ್ತಾಯ್ತು. ಇಲ್ಲಿ ಕಠೋರ ಬ್ರಹ್ಮಚರ್ಯ ಏನ್ ಪಾಲಿಸೋದ್ ಬೇಕಿಲ್ಲ. ಬ್ರಹ್ಮಚರ್ಯ ಅನ್ನೋದಕ್ಕೆ ಸಾಕಷ್ಟು ಅರ್ಥಗಳಿದಾವ. ಸಂಸಾರಿ ಆಗಲಾರದೆ ಇರೋನೇ ಬ್ರಹ್ಮಚಾರಿ ಗೊತ್ತು, ಆದ್ರೆ ಬ್ರಹ್ಮಚರ್ಯ ಅನ್ನೋದಕ್ಕೆ ತುಂಬಾ ಅರ್ಥಗಳಿದಾವ. ನಾವು ಸಹ ಧ್ಯಾನ ಮಾಡಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಎಲ್ಲರನ್ನು ಗಮನಿಸ್ತಾ, ಎಲ್ಲರನ್ನು ಆಕರ್ಷಿಸ್ತಾ, ಎಲ್ಲವನ್ನು ಜಯಿಸುವ ಶಕ್ತಿ ಹೊಂದಬಹುದು. ಇದೆಲ್ಲ ತಿಳ್ಕೊಂಡ್ವಿ ಈಗ ಎಷ್ಟೊತ್ತು. ಇಲ್ಲೆಲ್ಲ ನಾವು ಗಮನಿಸಿದಾಗ ಇಲ್ಲಿ ನಮಗೆ ಒಂದು ಅರ್ಥ ಆಗುತ್ತೆ. ಏನು? ಪುರಾಣಗಳು ಏನ್ ಪುರಾಣ ಏನೋ, ರಾಮಾಯಣ ಎದಕ್ ತಿಳ್ಕೋಬೇಕು, ಮಹಾಭಾರತ ಎದಕ್ ತಿಳ್ಕೋ, ಸೀತಾಯಣ ಎದಕ್ ತಿಳ್ಕೋ. ಆದ್ರೆ ಪುರಾಣಗಳನ್ನು, ಕಥೆಗಳನ್ನು ಸೂಕ್ಷ್ಮವಾಗಿ ತುಂಬಾ ಆಳವಾಗಿ ಸ್ಟಡಿ ಮಾಡಿದಾಗ ಈ ರೀತಿ ಅದೆಷ್ಟೋ ಅಂತರಾರ್ಥಗಳು ನಮಗೆ ಕಾಣಿಸ್ತವೆ. ಬರೀ ಕಾಣಿಸಿದ ತಕ್ಷಣ ನೋ ಯೂಸ್. ಅವನ್ನೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ್ಲೇ ನಮ್ಮ ಜೀವನವನ್ನು ತುಂಬಾ ಆನಂದವಾಗಿ ಕಳಿತೀವಿ. ಅದಕ್ಕೆ ಹೇಳ್ತಾರಲ್ಲ, ಇಂಪ್ಲಿಮೆಂಟೇಶನ್ ಅಂತ. ನೀನು ಏನೇ ತಿಳ್ಕೊಂಡ್ರು ಆ ಜ್ಞಾನವನ್ನು ನಿಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳಿ. ನೋಡ್ರಿ, ಇಲ್ಲಿವರೆಗೆ ನಾವು ತಿಳ್ಕೊಂಡ್ವಲ್ಲ, ಆಂಜನೇಯನ ಜನ್ಮ, ಸಾಧನೆ, ಭಕ್ತಿ, ಸೇವೆ, ಪ್ರೀತಿ, ಸ್ವಾಮಿನಿಷ್ಠೆ ಎಲ್ಲವನ್ನೂ ತಿಳ್ಕೊಂಡು, ಆತನ ಅಷ್ಟ ಸಿದ್ಧಿಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಆದ್ರೆ ಆಂಜನೇಯ ಕೊನೆಯಲ್ಲಿ ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ನಾನು ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯ, ಆದ್ರೆ ಕಲಿಯುವ ಉತ್ಕಟವಾದ ಇಚ್ಛೆ ನನ್ನಲ್ಲಿತ್ತು. ಇದೇ ನನ್ನ ಉನ್ನತವಾದ ಸ್ಥಿತಿಗೆ ಕಾರಣ. ನನ್ನ ಸಾಧನೆಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅಯ್ಯೋ, ಅವ್ರ ದೇವ್ರು, ಅವ್ರಿಗೆ ಸಾಧ್ಯ ಆಗತ್ತೆ, ಆಂಜನೇಯ ಎಲ್ಲ ಅದಕ್ಕೆ ಆತನಿಗೆ ಆಗತ್ತೆ ಅನ್ನೋದು ಭ್ರಮೆ. ನೀವು ಸಹ ಸಾಧನೆ ಮಾಡಿ ಎಲ್ಲ ಸಿದ್ಧಿಗಳನ್ನು ಹೊಂದಬಹುದು, ನನ್ನಷ್ಟೇ ಮಹತ್ವವಾಗಿ ಬೆಳೆಯಬಹುದು ನೀವು ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಹೌದಲ್ಲ? ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಲ್ಲ, ಧ್ಯಾನ ಮಾಡಿದ್ರೆ ಸಾಕು ಏನೇನೆಲ್ಲ ಸಾಧಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಸಾಕು. ಧ್ಯಾನ ಮೊದ್ಲು ಹೇಗಿದ್ರು ಇವಾಗ ಹೇಗಿದ್ದಾರೆ, ಮೊದ್ಲು ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು, ಎಷ್ಟೊಂದು ಅದ್ಭುತವಾದ ಸಾಧನೆಗಳನ್ನು ಮಾಡ್ತಾರೆ. ನಾನು ಸಹ ಧ್ಯಾನ ಮಾಡಿ ನನ್ನ ಒಂದು ಇಂಟರ್ವ್ಯೂ ಅಲ್ಲಿ ಎಲ್ಲ ಹೇಳಿದ್ದೀನಿ, ಎಲ್ಲರಿಗೂ ಗೊತ್ತಿರದೆ. ಅದ್ರ ಸ್ವಲ್ಪ ನೆನಪಣ್ಣ. ಅಬ್ಯಾಕಸ್ ಅನ್ನೋದು ಒಂದು ಮ್ಯಾಥ್ಸ್, ಅದು ಎಷ್ಟೋ ವರ್ಷ ನನಗೆ ಓದಿನ ಟಚ್ ಹೋಗಿದ್ದು. ಅದನ್ನ ಕಲಿತೆ, ಸಂಗೀತ ಕಲಿತೆ, 2 ವೀಲರ್ ಕಲಿತೆ, 4 ವೀಲರ್ ಕಲಿತೆ.
ಎಲ್ಲೇ ಹೋದ್ರು ಒಂದು ಸ್ಪೀಚ್ ಕೊಡೋಷ್ಟು ಕೆಪಾಸಿಟಿನ ಬೆಳೆಸ್ಕೊಂಡೆ. ಧೈರ್ಯ, ಆತ್ಮವಿಶ್ವಾಸ ಎಲ್ಲ ಬಂದಿದ್ದು ಧ್ಯಾನದಿಂದ. ಇಲ್ಲ ಅಂದ್ರೆ ಧ್ಯಾನ ಇಲ್ಲ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಮನೆಗೆ ಸೀಮಿತ ಆಗಿ ಇರ್ತಾ ಇದ್ದೆ. ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ ಧ್ಯಾನದಿಂದ, ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ. ಎಲ್ಲವೂ ಕೊಡುತ್ತೇನೆ ಅಂದ್ರೆ ನಮ್ಮಲ್ಲಿ ಹಿಡನ್ ಪವರ್ಸ್ ಇದಾವೆ, ಅವನ್ನ ಹೊರಗಡೆ ತರಬೇಕು. ಪ್ರೇಮ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನಮ್ಮ ಎಷ್ಟೋ ಜನ್ಮಗಳಾಗಿದಾವಲ್ಲ, ಅದರಲ್ಲಿ ಎಷ್ಟೋ ಒಳ್ಳೆ ಜನ್ಮಗಳಿದೆ, ಕೆಟ್ಟ ಜನ್ಮಗಳಿದೆ. ಆ ಒಳ್ಳೆ ಜನ್ಮಗಳಲ್ಲಿ ಅಂದ್ರೆ ಒಂದು ಜನ್ಮದಲ್ಲಿ ನಾವು ರಾಜ ಆಗಿರ್ಬೋದು, ಸೇನಾಧಿಪತಿ ಆಗಿರ್ಬೋದು, ಅಥವಾ ಒಬ್ಬ ದೊಡ್ಡ ಸನ್ಯಾಸಿ ಆಗಿರ್ಬೋದು. ಅಲ್ಲಿ ಏನು ಕಲ್ತಿರ್ತೀವೋ, ಜ್ಞಾನ ತಿಳ್ಕೊಂಡಿರ್ತೀವೋ, ಅವೆಲ್ಲ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರ್ತಾವಂತೆ. ಅದನ್ನು ನಾವು ಈ ಕ್ಷಣಕ್ಕೆ ತಂದುಕೊಂಡು ನಮ್ಮ ಜೀವನದಲ್ಲಿ ಅವನ್ನ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅದು ಸುಮ್ಮನೆ ಬರಲ್ಲ, ಸಾಧನೆಯ ಮೂಲಕ ಬರುತ್ತೆ. ಧ್ಯಾನ ಸಾಧನೆ ಮಾಡ್ತಾ ನಿರಂತರವಾಗಿ ನಾವು ಥಾಟ್ಸ್ ಕೊಟ್ಕೊಂತ ಇದ್ರೆ, ಸುಪ್ತ ಮನಸ್ಸನ್ನು ಎಚ್ಚರಿಸ್ಕೊಳ್ತಾ ಇದ್ರೆ ಅವೆಲ್ಲವನ್ನು ನಾವು ಪಡಿ. ಧ್ಯಾನ ಏನೆಲ್ಲ ಮಾಡುತ್ತೆ, ಅದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾರೆ. ನಿಜ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪ್ರತಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.